ಕೆಕೆಆರ್ ವಿರುದ್ಧ ಆರ್ಸಿಬಿ ಹೊಸ 11 ಪ್ರಕಟ. ದೊಡ್ಡ ಬದಲಾವಣೆ ಮಾಡಿದ ರಜತ್ ಪಡಿದಾರ್. ನಾಯಕ ರಜತ್ ಪಡಿದಾರ್ ಅವರು ಇಂದಿನ ಪಂದ್ಯಕ್ಕೆ ದೊಡ್ಡ ಬದಲಾವಣೆ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಆರ್ಸಿಬಿ ತಂಡ ಕೆಕೆಆರ್ ವಿರುದ್ಧ IPL 2025ನ ಮೊದಲ ಪಂದ್ಯ ಆಡೋದಕ್ಕೆ ರೆಡಿಯಾಗಿದ್ದಾರೆ. ಆರ್ಸಿಬಿ ಪ್ಲೇಯಿಂಗ್ 11 ಹೆಂಗಿರುತ್ತೆ ಗೊತ್ತಾ? ಈ ರೀತಿ ಇರುತ್ತೆ ಗುರು. ಫಿಲಿಪ್ ಸಾಲ್ಟ್, ವಿರಾಟ್ ಕೊಹ್ಲಿ ಇಬ್ಬರು ಓಪನಿಂಗ್ ಬರ್ತಾರೆ. ನಂಬರ್ 3 ರಜತ್ ಪಡಿದಾರ್, ನಂಬರ್ 4 ದೇವದತ್ ಪಡಿಕ್ಕಲ್, ನಂಬರ್ 5 ಲಿವಿಂಗ್ಸ್ಟನ್, ನಂಬರ್ 6 ಜಿತೇಶ್ ಶರ್ಮಾ, ನಂಬರ್ 7 ಡೇವಿಡ್, ನಂಬರ್ 8 ಕೃಣಾಲ್ ಪಾಂಡ್ಯ. ಇಲ್ಲಿ ಗಂಟ ಬ್ಯಾಟಿಂಗ್ ಇದೆ. ಭುವನೇಶ್ವರ್ ಕುಮಾರ್ ಕೂಡ ಬ್ಯಾಟಿಂಗ್ ಆಡ್ಬೋದು. ದಯಾಳ್ ಹಾಗೆ ಜಾಸ್ ಹೇಜಲ್ವುಡ್. ಇಂಪ್ಯಾಕ್ಟ್ ಸಬ್ ಆಗಿ ಸುಯೇಶ್ ಶರ್ಮಾ ಅಥವಾ ಸ್ವಪ್ನಿಲ್ ಸಿಂಗ್ ಅವರು ಎಂಟ್ರಿ ಕೊಡ್ತಾರೆ. ಆರ್ಸಿಬಿ ತಂಡ ಮೊದಲು ಬ್ಯಾಟಿಂಗ್ ಮಾಡಿದ್ರೆ ಈ ಒಂದು ಪ್ಲೇಯಿಂಗ್ 11 ಮೊದಲು ಬೌಲಿಂಗ್ ಮಾಡಿದ್ರೆ ಸುಯೇಶ್ ಶರ್ಮಾ ಒಳಗಡೆ ಇರ್ತಾರೆ. ಅದಾದಮೇಲೆ DDP ಬರ್ತಾರೆ. IPL 2025ನ ಮೊದಲ ಪಂದ್ಯ ಆರ್ಸಿಬಿ ತಂಡ ಗೆಲ್ಲಲೇಬೇಕಾದ್ರೆ ಮೊದಲು ಮಳೆ ನಿಂತಬೇಕು, ಅದಾದಮೇಲೆ ಟಾಸ್ ಆಗಬೇಕು, ಅದಾದಮೇಲೆ ಮ್ಯಾಚ್ ನಡೆಯುತ್ತೆ. ರೇನ್ ಬಂದರೆ ಆರ್ಸಿಬಿ ತಂಡಕ್ಕೆ ಅಡ್ವಾಂಟೇಜ್ ಇದೆಯಾ ಅಂತ ಕೇಳಿದ್ರೆ ಇದೆ ಅಂತ ಹೇಳ್ತೀನಿ. ಬಾಲು ಸ್ಪಿನ್ ಆಗೋದಿಲ್ಲ. ನೋಡ್ಕೊಂಡು ಆಡಿದ್ರೆ ಆರ್ಸಿಬಿ ತಂಡ ಗೆಲ್ಲೋದಂತೂ ಪಕ್ಕ. ನಿಮ್ಮ ಪ್ರಕಾರ ಆರ್ಸಿಬಿ ಪ್ಲೇಯಿಂಗ್ 11 ಹೆಂಗಿರುತ್ತೆ ಅಂತ ನೀವೇ ಕಮೆಂಟ್ ಮಾಡಿ. ಇದು ಒನ್ ಆಫ್ ದ ಬೆಸ್ಟ್ ಪ್ಲೇಯಿಂಗ್ 11. ಹೇಜಲ್ವುಡ್ ಅವರು ಸೂಪರಾಗಿ ಬೌಲಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅವರು ಫಿಟ್ ಆಗಿದ್ದರೆ ಸಾಕಾಗೆ ಇರುತ್ತೆ ಗುರು. ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹೇಳಿ.